ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅಪ್ಡೇಟ್ ಏನು ಅಂತ ನೋಡುವುದಾದರೆ, ಗೃಹಲಕ್ಷ್ಮಿ 2,000 ಹಣ ಇನ್ನು ಮುಂದೆ ಎಲ್ಲರಿಗೂ ಬರಲ್ಲ. ಯಾಕೆ ಬರಲ್ಲ, ಸರ್ಕಾರ ಏನು ಹೇಳುತ್ತಾ ಇದೆ ಎಂದು ನೋಡೋಣ ಬನ್ನಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಿಮಗೆಲ್ಲ ಗೊತ್ತೇ ಇರುತ್ತದೆ, ಗೃಹಲಕ್ಷ್ಮಿ ಹಣ ಕೊಡಬೇಕಾದರೆ ಸರ್ಕಾರಕ್ಕೆ ಸಾಕಷ್ಟು ಹಣ ಬೇಕಾಗುತ್ತದೆ. ಹತ್ತಿರ 2,500 ಕೋಟಿ ಹಣ ಬೇಕಾಗುತ್ತದೆ. ಒಂದು ತಿಂಗಳಿಗೆ 1,21,00,000 ಫಲಾನುಭವಿಗಳಿಗೆ ಹಣ ಕೊಡೋಕ್ಕೆ. ಅದಕ್ಕೆ ಅಂತಲೇ ಕಾಂಗ್ರೆಸ್ ಶಾಸಕರು ಹೇಳುತ್ತಾ ಇದ್ದಾರೆ, ಗೃಹಲಕ್ಷ್ಮಿಯ ಹಣವನ್ನು ಎಲ್ಲರಿಗೆ ಕೊಡುವುದು ಬೇಡ. ಇಲ್ಲಿ ಯಾರಿಗೆ ಗೃಹಲಕ್ಷ್ಮಿಯ ಹಣ ಯಾರಿಗೆ ಕೊಡಬೇಕು ಅಂತ ಹೇಳುವುದಾದರೆ, ಯಾರು ಬಡವರಿಗೆ ಇರುತ್ತಾರೋ ಅಂಥವರ ಮಹಿಳೆಯರಿಗೆ ಮಾತ್ರ ಕೊಡಬೇಕು, ಬೇರೆಯವರಿಗೆ ಹಣ ಕೊಡುವುದು ಬೇಡ. BPL ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಹಣ ಕೊಡೋಣ, APL ರೇಷನ್ ಕಾರ್ಡ್ ಅವರಿಗೆ ಬೇಡ. ಎಲೆಕ್ಷನ್ಗೆ ಮೊದಲು ಗ್ಯಾರಂಟಿ ಯೋಜನೆಗಳು ಹೇಳಿ ವೋಟ್ ಹಾಕಿ ಗೆದ್ದರು. ಈಗ ಈ ಥರ ಹೇಳುತ್ತಿದ್ದಾರೆ. ಈಗ APL ಕಾರ್ಡ್ ಇದ್ದವರಿಗೆ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಹಾಕಿರುತ್ತಾರೆ. ಹೀಗೆ ಹೇಳುವುದಾದರೆ ಸರಿಯಾ? ಈಗ ನಿಮಗೆ ಕಷ್ಟವಾಗುತ್ತಿದೆ ಎಂದು ಗ್ಯಾರಂಟಿ ಯೋಜನೆ ಮಾಡುವ ಮೊದಲೇ ಹೇಳಬೇಕಾಗಿತ್ತು. ಈಗ ನೀವು ಕ್ಯಾನ್ಸಲ್ ಮಾಡುವುದು ಎಂದು ಹೇಳಬೇಕಾದರೆ ಫಲಾನುಭವಿಗಳಾದರೂ ಏನು ಮಾಡಬೇಕು ಅಲ್ಲವಾ? ಗೃಹಲಕ್ಷ್ಮಿಯರಿಗೆ ಈಗ ಸದ್ಯದ ಮಟ್ಟಿಗೆ ವೆಯ್ಟ್ ಮಾಡಬೇಕು. ಈಗ 11ನೇ ಕಂತಿನ ಹಣ ಎಲ್ಲರಿಗೂ ಬರುತ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತದೆ ಎಂದು ನೋಡೋಣ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with the new video.